ಹೋಗಿ ಹೇಳಮ್ಮ ಬಲಗೊಂಡು ಭಕ್ತಿಯುಳು ಭಕ್ತಿಶೋಳ್ ಅಂಬಿಗಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂತಗೆ ಪುಡಮಡುತ್ತ ಬಳ್ಳಿ ಬೆಳಿ ಕಥಾಮೃತವ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನು ಆಧರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯ ತಾಯಿ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನೋ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯ ಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯಿ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಅಮ್ಮ, ತುಂಬಿದ ಅಂಬುಜಿ ಆವರಿಸಿರುವ ಕಾರ್ಗತ್ತನು ನಮ್ಮ
ನಮ್ಮ ಮೂವರ ಜನನ ಯಾಕಾಯಿತು, ಹೇಗಾಯಿತು, ಯಾರಿಂದಾಯಿತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಪ್ರಣವ ನಿನಾದ. ಅದನ್ನೇ ಸ್ತುತಿ ಮಾಡಿದಾಗ ನಮ್ಮಕ್ಷಿಗಳಿಗೆ ಗೋಚರಿಸಿದವಳು ನೀನು. ಆದುದರಿಂದಲೇ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದಿ ಅನ್ನುವುದೇ ಸ್ಪಷ್ಟ. ಅಪಾರವಾದ ಜನರಾಶಿಯ ಮಧ್ಯೆ ನಮ್ಮ ಮೂವರ ಹುಟ್ಟಾಗಬೇಕು ಅಂತಿದ್ರೆ ಬಲವಾದ ಉದ್ದೇಶ ನಿನ್ನದಾಗಿರಬಹುದು. ಅದೆಲ್ಲವನ್ನು ಅರುಹಿ ನಮ್ಮ ಮೂವರನ್ನು ಉಚ್ಚರಿಸಬೇಕಮ್ಮ. ಓ ಜಗದೀಶ್ವರಿ, ನಿನ್ನನ್ನು ಕೊಂಡಾಡುವರಿ ಪದಗಳೇ ಸಾಲದಮ್ಮ. ಸರ್ವನಾದವಾಗಿಯೂ ಶಬ್ದವಾಗಿಯೂ ಮಂತ್ರವಾಗಿಯೂ ತಂತ್ರವಾಗಿಯೂ ಸತ್ವವಾಗಿಯೂ ತತ್ವವಾಗಿಯೂ ಕಾಣಿಸಿಕೊಂಡವು ನೀನಾಗಿದ್ದಿ. ಅಜ್ಞಾನದಿಂದ ತತ್ತರಿಸುವಂತ ನಮಗೆ ಸುಜ್ಞಾನದ ಸುಜ್ಯೋತಿಯನ್ನು ಕರುಣಿಸಿ ತಾಯಿ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮ ಸೃಷ್ಟಿಯಾಗಬೇಕಾದ್ರೆ ಗಣ ಉದ್ದೇಶ ಇರಲೇಬೇಕಲ್ಲ. ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕು ತಾಯಿ. ಜಯ ಜಯ. ಹರಿಹರ ಬ್ರಹ್ಮರಿಂದಿರಿಸಿ ಹೇ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನಕಾರ್ಯವಂದಾಗಿ ಒರೆದ ಪೇನದ ನಿಮಗೆ ಸುತ್ತಲೂ ಕಂಗೊಳಿಸುತ್ತಿರುವ ಜೀವದಿಯ ಮಧ್ಯೆ ಜನ್ಮ ರಹಸ್ಯವನ್ನು ತಿಳಿಯದೆ ಜನನಿ ಎಂದು ಸ್ತುತಿಗೆಯುತ್ತಿರುವವು ನನ್ನ ಮಕ್ಕಳೇ. ಅಮ್ಮ. ಹೇಳಿ ಆ. ಎದ್ದೇಳಿ ಆ. ಸಧೈರ್ಯವನ್ನು ತಾಳಿ ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನೇ ಆಗಿದ್ದೇನೆ. ಆ. ಹೋದ ಕಲ್ಪದಲ್ಲಿ ಲಯಗೊಂಡಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ನಿಮ್ಮೂವರ ಜನನ ಮಕ್ಕಳೇ. ಆ. ಅದಕ್ಕೆ ಬೇಕಾಗಿ ಮುಂದೆ ಲೋಕಮುಖವು ಕೊಂಡಾಡುವರೆ ಶುಭನಾಮ, ಮಾಡುವರೆ ಕಾಯಕ, ಇರುವರೆ ಪುರ, ಧರಿಸಿಕೊಳ್ಳುವರೆ ಗುಣವನ್ನು ಕರುಣಿಸುವವಳು. ಯಾವ್ದ್ಯಾವ್ದಮ್ಮ? ಗೌರವರ್ಣದಿಂದ ಶೋಭಿಸುತ್ತಿರುವವ ನೀನೇ ಬ್ರಹ್ಮ. ಆಗಲೇ ಅಮ್ಮ. ರಾಜಸುಗುಣ ಪರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ದುಃಖವ ಮಗನೇ. ದುರ್ಗಾ ಪ್ರಸಾದ. ನೀಲವರ್ಣದಿಂದ ಕಂಗೊಳಿಸುತ್ತಿರುವವ ನೀನೇ ವಿಷ್ಣು. ಧನ್ಯನಾದೆ. ಸಾತ್ವಿಕ ಗುಣೋಪೇತನಾದಂತಹ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿ ದುಃಖವ ಮಗನೇ. ಕೃತಾರ್ಥನಾದೆ. ತ್ರಿನೇತ್ರಧಾರಿ ಸ್ಫಟಿಕ ಸದೃಶ್ಯನಾಗಿ ಶೋಭಿಸುತ್ತಿರುವವ ನೀನೇ ಮಹೇಶ್ವರ. ಆದಿತಮ್ಮ. ತಾಮಸ ಗುಣೋಪೇತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಲೋಕದಲ್ಲಿ ದುಃಖವ ಮಗನೇ. ಅಮ್ಮನ ಪ್ರಸಾದ. ನಾನಿತ್ತಂತಹ ಕಾರ್ಯವನ್ನು ಭಕ್ತಿಯಿಂದ ಮಾಡುತ್ತಾ ಬಂದಲ್ಲಿ ಶುಭದಾಯಕಳಾಗುತ್ತೇನೆ. ಕಷ್ಟ ಬಂದ್ರೆ ನಾವು ಕಷ್ಟಗಳನ್ನು ನಿಷ್ಠೆಯು ಭಜಿಸು ಮತ್ತು ಸಂಘರ್ಷಣವ ಇಷ್ಟಾದಿ ಹೊರವೇ ಭಯವಿತ್ತೈದ ನಾನಂತು ಭಯರೋಳು ಹರಿಹರಾರಿಸಿ ಸೃಜಿಸುವ ಪ್ರಕಟ ಆಗಬೇಕು ಅಂತ ಇದ್ರೆ ಸಮಯಕ್ಕೆ ಸರಿಯಾಗಿ ಎಲ್ಲವನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ ಬ್ರಹ್ಮ. ಸರಿ ಯಾವುದು? ಇದು ಸರಿ. ಹರನಂದನಾಕ್ಷನ ಸರಿನಿಂದ ವ್ಯಸನವು ಪುರೆಯುವ ಕೃಷ್ಣನು ಹರಿಹರ ನೀ ಎಂದ ಮಾತು ಸರಿ.
ಸರಿ. ಎರಡು ಬಾರಿ ಯಾಕೆ, ಒಂದು ಸಾಕಾಗು. ಒಂದು ನೀನು ಆಡಿದಂತ ಮಾತು ಸರಿ, ಮತ್ತೊಂದು ಬ್ರಹ್ಮ ಹೇಳಿದ್ದು ಸರಿ. ಹಾಗೆಲ್ಲ ಮತ್ತೇನು? ನೀನು ವಾದಿಯಿಂದ ಹಿಂದಕ್ಕೆ ಸರಿ. ಅದ್ಯಾಕೆ ನಿನ್ನಲ್ಲಿ ಮಾತೇ ಇಲ್ಲ, ಭಯ ಆಗ್ತದ? ಭಯ ಮುದಗಿ ಇಲ್ವೇ ಇಲ್ಲ. ಶ್ರೀ ಹರಿ, ನೀನು ಆಡಿದಂತ ಮಾತನ್ನು ಎಲ್ಲವನ್ನು ಕೇಳಿಕೊಂಡೆ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಉದ್ಯೋಗ ಯಾವುದು ಶ್ರೇಷ್ಠ ಎಂಬುದನ್ನು ತಿಳಿಯಿತು. ಬ್ರಹ್ಮನ ಸೃಷ್ಟಿಯಾಗಲಿ ನನ್ನ ಲಯವಾಗಲಿ ಕ್ಷಣವಲ್ಲಿ ಆಗ್ತದೆ. ಪಾಲನಕಾಯಿ ಮಾತ್ರ ಹಾಗಲ್ಲ, ಅದು ಸುದೀರ್ಘವಾದ್ದು. ಜೀವನ ಬದುಕಿಗೆ ಬೇಕಾದರೂ ಕೊಡುವವ ನೀನು. ಪ್ರಾಣಮಯ, ಅನ್ನಮಯ, ಜ್ಞಾನಮಯ, ವಿಜ್ಞಾನಮಯ, ಮನೋಮಯ, ಆನಂದಮಯತ ಬದುಕನ್ನು ಸಾಗಬೇಕಾದ್ರೆ ಹರಿ ಕಾರುಣ್ಯ ಎಂಬುದಾಗಿ ಒದಗಿ ಬರಬೇಕು. ಅದನ್ನು ಒದಗಿಸಿಕೊಡುವ ಯಾರು? ಪಾಲನಾ ಅಧಿಕಾರಿ ಅಂತ ನೀನು. ಆದ್ದರಿಂದ ಪಾಲನಾ ಕಾರ್ಯವೇ ಶ್ರೇಷ್ಠವಾದ್ದು. ಏನಾಗ್ಬೇಕು ಬ್ರಹ್ಮ? ಈಗ ಪಾಲನಾ ಕಾರ್ಯ ಶ್ರೇಷ್ಠ ಅಂತ ಹೇಳುದ? ಆ, ಕಾರ್ಯ ಪ್ರಾರಂಭ ಮಾಡುದು ಯಾರು? ನೀನು. ನಾನು ಕಾರ್ಯ ಪ್ರಾರಂಭ ಮಾಡುವವ, ಆ, ಕಾರ್ಯಾಧ್ಯಕ್ಷ. ಆಗ್ಲಿ. ನಾನೇನು ಬರೆದಿದ್ದೇನೆ ಎನ್ನುವುದನ್ನು ನೋಡಿ ಅವ ಕರ್ಮ ಮಾಡು. ಆ, ಅವ ಕರ್ಮಾಧ್ಯಕ್ಷ. ಅಲ್ಲಿಯೂ ಅಧ್ಯಕ್ಷ ಸ್ಥಾನ ಉಂಟು. ಹ್ಮ್. ಅವ ಕರ್ಮಾಧ್ಯಕ್ಷ, ಆಗ್ಲಿ, ನಾನು ಕಾರ್ಯಾಧ್ಯಕ್ಷ. ಇರ್ಲಿ. ಈಗ ನೀನು ನನ್ನನ್ನು ದೊಡ್ಡವಂತ ನಿಮ್ಗೆ ಉಪಾಧ್ಯಕ್ಷ ಕೊಡುವ. ದೊಡ್ಡವಂತ ಒಪ್ಪಿಕೊಳ್ಬೇಕು. ನಾನು ಒಪ್ಪಿಕೊಳ್ಳುವುದಿಲ್ಲ. ನನಗೆ ಯಾವ ರೀತಿಯಂತ ಸ್ಥಾನಮಾನ ಬೇಡವೇ ಬೇಡ. ಆದ್ದರಿಂದ ನಮ್ಮಲ್ಲಿ ಇಬ್ಬರಲ್ಲಿ ಭೇದ ಎಂಬುದಾಗಿಲ್ಲ. ಈ ಬ್ರಹ್ಮ ಸೃಷ್ಟಿ ಮಾಡುವಂತಹ ಜೀವಿಗಳಿಗೆ ಗೊತ್ತಾಗಬೇಕು ಆದಿಯಲ್ಲಿ ತತ್ವದಿಂದ ಹರಿಹರು ಇಬ್ಬರು ಒಂದಾಗಿದ್ದಾರೆ ಎಂಬುದಾಗಿ ನಾನು ನಿನ್ನಲ್ಲಿ ಐಕ್ಯನಾಗ್ತೇನೆ. ಸರಿ, ಆ. ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂತಹ ನೀನು ಆ. ನನ್ನೊಳಗೆ ಸೇರಿಕೊಳ್ತೀನಿ ಅಂತ ಆದ್ರೆ ಆ. ನಿನಗೆ ಯೋಗ್ಯವಾದ ಪಥ ಬೇಕಲ್ಲ. ಬೇಕು. ಹೋಗು ಒಳಗೆ. ಹರಿ ಹರ ಮರಳು ಮಾಡಿಕೊಂಡೆ ಎಲ್ಲೋ ಕಲಿಯವದನ್ನೇ. ನಿನ್ನ ಮಾತ್ರ ಮಾಡಿದ್ರೆ ನಾವು ನಿನ್ನ ಶಿವನ ನಿನ್ನೊಳಗೆ ಸೇರಿಸ್ಕೊಂಡಿದ್ದಿ. ಅದೇ ಹೇಳಿದ್ದು. ನಾನೇ ಏ, ಅದು ಹಾಗಲ್ವಾ? ಮತ್ತೇನು? ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಹರ ನನ್ನ ಒಳಗೆ ಸೇರಿಕೊಂಡಿದ್ದಾನೆ. ಹಾ, ಹಾ. ನೀನೇನು ಸಿಟ್ಟಾಗಬೇಡ. ಮತ್ತೆ? ಹೋಗ್ಲಿಕ್ಕೆ ಮನಸ್ಸುಂಟಾದ್ರೆ ದಾರಿ ಹೋಗ್ತೀನಿ. ಹಾಗಕ್ಕೆ ಇಲ್ಲೋ? ಈಗ ನೀವು ಬರುವಂತಾಗಿದ್ದೀರಿ. ನೀನೇ ದೊಡ್ಡವೆನ್ನುವ ಹಾಗೆ ತೀರ್ಮಾನಿಸುತ್ತಿರಬಹುದು. ನಿನಗೆ ಭೀತಿ ಇಲ್ವಾ? ಹಾ. ನೀವು ಒಂದಾದರೂ ಸಹ ಈ ಬ್ರಹ್ಮನೇ ದೊಡ್ಡವ ಎನ್ನುವುದನ್ನು ನಿರೂಪಿಸ್ತೇನೆ. ಹೌದಾ? ಅದು ಹೇಗೆ? ಹೇಗೆ? ಆ? 4. 4 ಎಂತದು 4? ಪೆಟ್ಟು ನಿನ್ನ ಬೆನ್ನಿಗೆ ಸಾಕು, ಹಾ. ನಿನ್ನ ಕಾಲಿಗೆ ಬ್ರಹ್ಮ. ನೀನೇ ದೊಡ್ಡವ ಅಂತ ಹೇಳುವುದಕ್ಕಿದ್ದೆ. ಎಂತದ್ದು ದುರವ? ಮತ್ತೆಂತದು? ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟಾ? ಈಗ ಬಲಯುತನಾದವನು ಗೆಲ್ಲುವುದಿಲ್ವಾ? ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವಾ ತೀರ್ಮಾನ ಆಗುವುದು? ಸಾಕು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ನಿನ್ನದೇನು? ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಳಬೇಕು ಅನ್ನೋ ಹಾಗೆ ಅದಕ್ಕೆ ಒಂದು ದಾರಿ ಉಂಟಲ್ಲ. ಯಾವ ದಾರಿ? ಅಮ್ಮನೇ ಹೇಳಿದ್ದು ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನೋ ಹಾಗೆ ನಾವು ಇಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ ಶೋಧನೆ? ಹೇಗೆ ಬಲ್ಲೆಯ? ಹೇಗೆ? ನಿನ್ನೊಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು, ಹಾ. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನೋದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ಹಾ. ನನಗಿಂತ ನಿನ್ನ ಒಳಗೆ ಅಧಿಕವಾದದ್ದು ಉಂಟು ಅಂತ ಆದ್ರೆ ಉಂಟು ಅಂತ ಆದ್ರೆ ನಿನ್ನನ್ನು ನಾಯಕ ಅನ್ನೋ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವ? ಹೌದಾ? ಹೌದು. ಹೋಗು. ಹೋಗ್ಲಿಕ್ಕೆ ಮನಸ್ಸುಂಟು, ಮತ್ತೇನು ತೊಂದರೆ? ದಾರಿ ಮಾಡಿಕೊಳ್ಬೇಕು. ಬಾಯ ಆದೀತ? ಏನು ಆಗಲಿಲ್ಲ. ಸರಿ, ಸರಿ. ಇಗೋ, ಹೊರಟೆ. ಹೋಗಿದ್ದಾನೆ ಹರಿ ನನ್ನ ಉದರದೊಳಗೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ದೊಡ್ಡವ ಎನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹೊಂದಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವೇ ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರ್ದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಅಷ್ಟಬಂಧ ಮಾಡಿದ್ದೇನೆ. ನೋಡುವ. ಹರಿಯ ಮುಗುದಲೆ ವಿಧಿಯ ಜಠರವ ಪರಿಗಿಸಲು ಬಳಿಕುಳಿಂದನೋ ಸರಿದಾದ ಮದಿ ಪ್ರಳಯ ಹೊಂದಿದ ಕರೆಗಳೆಲ್ಲ ಶೋಧಿಸಿದೆನು ನಿನ್ನು ಗರವ
ಶೋಧಿಸಿಯೋ ಇಲ್ಲೋ? ಶೋಧಿಸಿದೇನು ನಿನ್ನ ಉತ್ತರವ? ಏನುಂಟು? ಏನುಂಟು? ಬ್ರಹ್ಮನಲ್ಲಿ ಏನು? ಎಲ್ಲ ಏನಿಲ್ಲ. ಏನಿಲ್ಲ. ಹಾಗಲ್ವ? ಏನು ಉಂಟು ಏನಿಲ್ಲ ಎಲ್ಲವನ್ನು ತುಂಬಿಕೊಂಡವನ್ ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮರುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಹೌದಾ? ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹರನಂಥವರಿದ್ದಾರೆ. ಎಲ್ಲಿ ಹೋದ್ರೆ ಎಷ್ಟು ಹುಡುಕಿದ್ರು ನನ್ನಂಥವ್ರು ಮಾತ್ರ ಕಾಣಿಸುವುದೇ ಇಲ್ಲ. ಸರಿಯಾಗಿ ನೋಡಿದ್ಯಾ? ಹೌದು. ನೀನು ಹೋದಾಗ ಅವರು ಹೊರಗೆ ಬಂದಿದ್ದಾರೆ. ಬೇಡ ಬಿಡೋಣ. ಇದ್ದದಲ್ಲೇ ಹಾಗುಂಟು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ ಯಾವುದಕ್ಕೂ ಚಲನೆಯೇ ಇಲ್ಲ ಬ್ರಹ್ಮ. ಈಗ ಗೊತ್ತಾಯ್ತು. ನಿನ್ನ ಕಣ್ಣು ಬಿದ್ದು ಹಾಗೆ. ಹಾಗೆ ಅಲ್ವಾ? ಮತ್ತೆಂತ? ಚಾಲಕ ನೀನು ಇಲ್ಲಿದ್ಯಲ್ಲ, ಹಾಗೆ ಅಲ್ಲಿ ಚಲನೆ ಇಲ್ಲ. ನನ್ನ ಉದ್ಯೋಗ ಪ್ರಾರಂಭ ಮಾಡ್ಬೇಕು. ನೀನು ಮನಸ್ಸು ಮಾಡಿದ್ರೆಲ್ಲ ಚಲಿಸ್ತದೆ. ಆಮೇಲೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳಪಳ ಪಳಪಳ ಅನ್ನೋ ಹಾಗೆ ಹೊಳಿತಾ ಉಂಟು. ಏನಪ್ಪಾ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಎಂತದನದು? ದೊಡ್ಡವರೆಲ್ಲ ಹಾಗೆ. ಯಾವುದು? ಬಂಗಾರ ಒಳಗೆ ಇದೆ. ಎಂತದಿಲ್ಲ, ಬಣ್ಣ ಮಾತ್ರ. ಬಂಗಾರ ಇಲ್ವಾ? ಎಲ್ಲಿಂದ? ಬಣ್ಣ ಆದ್ರೂ ಉಂಟು. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದ್ದು. ಏನು ತೀರ್ಮಾನ? ಈ ಸಲ ಬ್ರಹ್ಮನಿಗೆ ಒಂದು ಒಳ್ಳೆ ಹೆಸರಿಡ್ಬೇಕು ಅನ್ನೋ ಹಾಗೆ. ಹೆಸರಿಸು. ಹೌದು. ಮತ್ತೆ ಬ್ರಹ್ಮನಿಗೊಂದು ಬಿರುದು ಕೊಡು. ಆದಿತ್ತಪ್ಪ. ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಆಗಬಹುದು. ನಾವು ದೊಡ್ಡವರಲ್ವಾ, ಕೊಟ್ಟದ್ದನ್ನು ಇಟ್ಟುಕೊಳ್ಳೋದಿಲ್ಲ. ಕೊಡ್ತೀನಿ. ಎಷ್ಟು ಕೊಡ್ತೀನಿ? ಎಂತದು? ಎಷ್ಟು? ನೀನು ಕೊಟ್ಟದಕ್ಕೆ ಪ್ರತಿಫಲ ಮಾತ್ರ. ಹೌದಾ? ಏನು? ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದೆಲ್ಲಿಂದ? ಅಥೋದ್ವಾರ. ಅಲ್ಲಿಂದಲೇ ಬಂದ. ಆದ್ದರಿಂದ ನಿನ್ನ ಮುಂದಕ್ಕೆ ನೀನು ಅಧೋಕ್ಷಜ. ಆಯ್ತಲ್ಲ, ನನ್ಗೊಂದು ಹೆಸರು ಆಯ್ತು, ನಿನ್ಗೊಂದು ಹೆಸರು. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ? ಸರಿ ಆಯ್ತು. ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ? ಹೌದು. ಇಲ್ಲಿಗೆ. ಮುಗಿಯಿತಲ್ಲ? ಮುಗಿಯಿತಲ್ಲ? ಎಷ್ಟು ಬೇಗ ಮುಗಿಸಿದ್ರೆ ಆಗ್ತದ? ಮುಗಿಲಿಲ್ಲ? ಇಲ್ಲಪ್ಪ. ಈಗ ಏನು? ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲಿರಿಸಿ ವಟಪತ್ರಶಾಹಿ ಆಗ್ತೇನೆ. ಮರುದಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾನೆಸೆ ನೋಡೆ ಮೆರೆದನ ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರಪಂಚವದನದಿವು ಪರಿಶೋಭಿಸುತ್ತಲವ ಹರಿಯ ಪದಯುಗಳವಂ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗಚ್ಚರಿಯಾದುದೇ ನಿಂಬೆ ಸುರಥವೀಶರು ಲಾಲಿಸಿ ಬರುತ್ತಲ ಕಮಲಜ ಉದಿಸುತ್ತಲಿ
ಆವರಿಸಿರುವ ಕತ್ತಲು ತರುವದ್ದೇ ನನ್ನ ಜನನ ಯಾಕೆ ಹುಟ್ಟಿದೆ, ಯಾರಿಂದಲಾಗಿ ಜನ್ಮವನ್ನು ತರಲಿದೆ, ಮುಂದೆ ಏನು ಮಾಡಬೇಕು ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಇಲ್ಲಿ ನನ್ನ ಅಪ್ಪ ಕಾಣುವುದೇ ಇಲ್ಲ. ನೀರಿನಲ್ಲಿ ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಹೋಗುತ್ತಾರೆ ಮುಂದೆ. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ತುಂಬಿದ ಜಲರಾಶಿಯ ಮೇಲೆ ಒಮ್ಮೆನ್ನೊಮ್ಮೆಲೆ ನನ್ನ ಹುಟ್ಟು ಯಾಕಾಯಿತು, ಹೇಗಾಯಿತು ಎಂಬುದು ನನಗೆ ತಿಳಿದೇ ಇಲ್ಲ. ನನ್ನ ತಂದೆ ತಾಯಿಗಳು ಯಾರು ಎನ್ನುವಂಥ ಪರಿವೇ ನನಗಿಲ್ಲ. ಇಲ್ಲಿ ನಾನೊಬ್ಬನೇ ಇರುವುದೇ ಅಥವಾ ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ ತಿಳಿಯುವುದು ಹೇಗೆ? ಹುಡುಕುವೆ. ಜನ್ಮವನ್ನಿತ್ತಿ ನನ್ನಿಂದ ಮುಂದೆ ಆಗಬೇಕಾದಂತಹ ಕಾರ್ಯಗಳಾದರೂ ಏನು? ನನ್ನ ಹೆಸರೇನಪ್ಪ ಹೇಳಪ್ಪ. ಏಕೆಪ್ಪ 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 ನನ್ನ ಜನ್ಮ ಹೇಳು ತಂದೆ. ಏ ಬೆಪ್ಪ, ನಾನು ಬೆಪ್ಪನ ವಿಷಯವೇ ಗೊತ್ತಿರಲಿಲ್ಲ. ಅಪ್ಪ ಆದರೆ ನಾನು ಬೆಪ್ಪ. ಈ ಬೆಪ್ಪ ಹೌದು. ಹೌದಾ? ಯಾರು ನಿನ್ನ ಅಪ್ಪ ಯಾರ? ನೀನೇ. ಏ, ನನ್ನ ಅಪ್ಪನ ಮಗ ನಾನು ಬೆಪ್ಪ. ನನ್ನ ಅಪ್ಪನನ್ನೇ ನಾನು ಹುಡುಕುತ್ತಾ ಇದ್ದೇನೆ. ನಿನ್ನ ಅಪ್ಪ ಸಾಯಿಲಿ, ನನ್ನ ಅಪ್ಪ ನೀನು ಒಂದೇ. ನಿನ್ನಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ನೀನು ನನ್ನ ಅಪ್ಪ ಅಲ್ವಾ? ಅಲ್ಲ. ಅಪ್ಪ ಸಾಯಿಲಿ. ನನ್ನ ಅಮ್ಮನನ್ನು ನೋಡಿದೆ. ನನಗೆ ಅಮ್ಮ ಇದ್ದಾರ? ಎಲ್ಲಿದ್ದಾರೆ? ಯಾರಿಗೊತ್ತು? ನನ್ನ ಅಮ್ಮನನ್ನು ನೋಡಿದೆ. ಇಲ್ಲ. ಹಾಗೆ ಹೇಳಲ್ಲ. ನೋಡ್ಲಿಲ್ಲ ನಾನು. ಅಮ್ಮನನ್ನು ನೋಡಲಿಲ್ಲ. ನಿನ್ನ ಅಪ್ಪ ಅಮ್ಮ? ಏ? ನಿನ್ನ ಅಪ್ಪ ಅಮ್ಮ ಗೊತ್ತಿಲ್ಲ. ಅವರು ಅದು ಗೊತ್ತಿಲ್ಲ. ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ. ನಿನ್ನನ್ನು ನೋಡಿದರೆ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಂಬುದು ನಮ್ಮ ಹೃದಯದಲ್ಲಿ ಉಕ್ಕಿ ಹರಿಯುತ್ತಾ ಇದೆ. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ನಿನ್ನನ್ನು ನೋಡುವಾಗ ಭಕ್ತಿ, ಗೌರವ ಎನ್ನುವುದು ಮನದಲ್ಲಿ ಹೆಚ್ಚಾಗುತ್ತಾ ಇದೆ. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನು? ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಸಂಬಂಧ ಹೇಗೆ? ನನ್ನ ಮೇಲೆ ಭಕ್ತಿಯನ್ನಿಟ್ಟುಕೊಂಡವ ನೀನು. ನಿನಗಾಗುವುದೇ ನನಗೂ ಆಗುತ್ತಾ ಉಂಟು. ಹೌದಾ? ಉದರ ಬೇನೆ. ವೇದನೆಯೋ ಅಲ್ಲ ಹಸಿವೆಯೋ? ಹಸಿವೆ. ನಿನಗೂ ಕೂಡ. ಏನು ಮಾಡೋದೀಗ? ಒಂದು ದಾರಿ ಇದೆ. ಯಾವುದು? ಕಾಣುವಂತ ಜಲದಿಗೆ ಬಡಿಯುವ. ಅದಕ್ಕೆ ನೀರಿಗೆ ಬಡಿದು ಏನು ಪ್ರಯೋಜನ? ಒಳಗಿರುವಂತ ಪ್ರಾಣಿ ಹೊರಗೆ ಬರ್ತದೆ. ಅದು ಹೌದಲ್ಲ. ಆಮೇಲೆ ತಿನ್ನುವ. ಆಗುತ್ತಿರುವ ಹಸಿವೆಯನ್ನು ನೀಗಿಸುವ ಸಲುವಾಗಿ ಆಹಾರವನ್ನು ಹುಡುಕುತ್ತಾ ಹೊರಟವರು ನಾವು. ನೀನು ಆ ಕಡೆ ಹೋದೆಯಲ್ಲ, ಏನಾದ್ರೂ ಸಿಕ್ಕಿತ? ನನಗೆ ಸಿಕ್ಕಿತು. ನನಗೂ ಕೊಡ. ಎಲ್ಲಿಗೆ ಕೊಡುವುದು? ಏನು ಸಿಕ್ಕಿತು? ಹಿಡಿಯುವುದಕ್ಕೆ ಹೋದೆ. ಹಿಡಿದೆ. ಹಾ. ನೀರಿನ ಗುಳ್ಳೆ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾ? ಮತ್ತೆ ಇಲ್ಲಿ ಗುಳ್ಳೆಗಳು ಉಂಟೆಷ್ಟು? ನನಗೆ ಸಿಗಲಿಲ್ಲ ಅಣ್ಣ. ಅಪ್ರಯೋಜಕ. ನಾನು ಪ್ರಯೋಜನ ಪಡೆದುಕೊಂಡಿದ್ದೇನೆ. ಹೇಗೆ? ನನಗೆ ಸಿಕ್ಕಿತ್ತು. ಎಲ್ಲಿ? ಕೈಗಲ್ಲ, ಮತ್ತೆ ಕಣ್ಣಿಗೆ ಬಿತ್ತು.
ಒಳಗಲ್ಲ, ಮತ್ತೆ ದೃಷ್ಟಿಗೆ ಗೋಚರಿಸಿತು. ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ.
ಯಾರಿಂದ ಒದಗಿದಿ ಬರಿಯ ಗಂಜಿಯು ನಿನಗೆ ಕಾರಣವ ಬೇಡ ಬೇಡಮ್ಮ ಅಮ್ಮ ಗೆಳೆಯರ ಜೊತೆ ಆಟ ಮಾಡುತ್ತಿದ್ದೆ. ತಕ್ಷಣವೇ ಮಗನೇ ಅಮ್ಮ ಹೆತ್ತ ತಾಯಿಯ ಕರುಣಿನ ಕರೆಯುವುದು ಆಡಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿ ಬುಡೋಡ್ಕೊಂಡು ಬಂದೆ. ಯಾಕೆ ತಾಯಿಯ ಕಣ್ಣೀರು ಮಗನೇ? ಕಷ್ಟವಂತ ಮಗ, ನಮ್ಮ ಬಾಳಿಗೆ ಕಷ್ಟವಂತ ಕುಮಾರ. ಅಮ್ಮ ನೀನು ಕರೆದ ಕ್ಷಣವೇ ಹತ್ತದ ಭಯವನ್ನು ಬಿಟ್ಟು ನಿನ್ನಲ್ಲಿಗೆ ಬಂದ ನಿನ್ನ ಮುಖವನ್ನು ನೋಡ್ತೇನೆ. ಎಣ್ಣೆಯನ್ನು ಧಾರಾಕಾರವಾಗಿ ಕಣ್ಣಿರಿಸ್ತಾ ಇದ್ದೆ. ಇದನ್ನೆಲ್ಲ ನೋಡುವಾಗ ನಮ್ಮ ಬುಡದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ಅಮ್ಮ ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾಜಿ ಅಲ್ಲ, ತ್ರಿಮೂರ್ತಿಗಳೇ. ಎಂತವರಾಗಲಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನಾವು ಮುದ್ದು ಕಂದ ಧ್ವನಿಯನ್ನು ಮಾಡಿ ಕೂಡ ಮನುಷ್ಯನ ಒದಗಬೇಕಾಗಿ ಈ ಕ್ಷಣದಲ್ಲಿ ಸಿಂಹವಾಹಿನಿಯಾಗುತ್ತೇನೆ. ವಿಶ್ವಕರ್ಮನ ಸೇವೆಯಿಂದ ಸಂತುಷ್ಟನಾಗಿ ಕಂಡರು. ಅವರೇ
ಆ